ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಎಸ್ಐಟಿ ಮುಂದಿರುವಂತ ಚಾಲೆಂಜ್ಗಳೇನು? ನಿಜಕ್ಕೂ ಪ್ರಜ್ವಲ್ ಮೇಲಿನ ಆರೋಪ ಸಾಬೀತು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಎಸ್ಐಟಿಯಿಂದ? ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಪ್ರಜ್ವಲ್ ವಿರುದ್ಧ ಇರುವಂತ ಸಾಕ್ಷ್ಯಗಳೇನು? ಲೈಂಗಿಕ ದೌರ್ಜನ್ಯ ಮತ್ತು ಅತ್ಯಾಚಾರ ನಡೆದು ಹಲವು ವರ್ಷಗಳಾಗಿದೆ. ಇನ್ನು ಕೆಲವು ಪ್ರಕರಣಗಳಲ್ಲಿ ಅನೇಕ ದಿನಗಳು ಕಳೆದು ಹೋಗಿದ್ದಾವೆ. ಅಂಥ ಪ್ರಕರಣದಲ್ಲಿ ಸಾಕ್ಷ್ಯ ಕಲೆ ಹಾಕೋದು ಕಷ್ಟ ಅಂತ ಎಸ್ಐಟಿಗೆ ಮನವರಿಕೆ ಆದಂತಿದೆ. ಕೇವಲ ಆರೋಪಗಳನ್ನು ಅಥವಾ ದೂರು ದಾಖಲಾಗಿರುವುದನ್ನು ಸಾಕ್ಷಿಯಾಗಿ ಪರಿಗಣಿಸಲು ಅಸಾಧ್ಯ. ಇಲ್ಲಿ ಪ್ರಕರಣದ ಸಂಬಂಧ ವಿಡಿಯೋ ಮಾಡಿರುವಂಥ ಮೊಬೈಲ್ಗಳು ಪತ್ತೆ ಆಗಲೇಬೇಕು. ಮೊಬೈಲಲ್ಲಿರುವಂಥ ವಿಡಿಯೋ ಇರಬೇಕು ಅಥವಾ ಡಿಲೀಟ್ ಮಾಡಿರುವ ಬಗ್ಗೆ ಪ್ರೂವ್ ಆಗಬೇಕು. ಮೊಬೈಲ್ನಲ್ಲಿ ಚಾಟ್ ಮತ್ತು ವಿಡಿಯೋ ಕಾಲ್ ಮಾಡಿರೋದನ್ನು ಪ್ರೂವ್ ಮಾಡಬೇಕಾಗತ್ತೆ. ಘಟನೆ ನಡೆದು ಹಲವು ದಿನಗಳು ಕಳೆದಿರುವಂಥ ಹಿನ್ನೆಲೆ ಸ್ಯಾಂಪಲ್ ವರ್ಕ್ ಆಗೋದು ಡೌಟು ಅಂತ ಹೇಳಲಾಗ್ತಾ ಇದೆ. 35 ದಿನಗಳ ಕಾಲ ಆರೋಪಿ ಎಸ್ಕೇಪ್ ಆಗಲು ಬಿಟ್ಟಿದ್ದೆ ಎಸ್ಐಟಿಗೆ ಕಂಟಕ ಆಯ್ತಾ? ಈ ಎಲ್ಲ ಪ್ರಶ್ನೆಗಳು ಕೂಡ ಎಸ್ಐಟಿ ಮುಂದಿವೆ. ದೂರುದಾರರು ಕೊಟ್ಟಿರುವಂಥ ಕಂಪ್ಲೇಂಟ್ನಲ್ಲಿ ಏನಿದೆ? ಆ ದೂರಿನಲ್ಲಿ ಉಲ್ಲೇಖ ಆಗಿರುವಂಥದ್ದು 2019-20ರಲ್ಲಿ ನಡೆದಿರುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದೆ. ಆಲ್ಮೋಸ್ಟ್ 4-5 ವರ್ಷ. ಕೋವಿಡ್ ನಂತರದ ದಿನಗಳಲ್ಲಿ ನಡೆದಿರುವಂಥ ಕೃತ್ಯ ಅಂತ ಹೇಳಿ ದೂರುದಾರ ಸಂತ್ರಸ್ತೆಯರು ಪ್ರಕರಣದಲ್ಲಿ ಉಲ್ಲೇಖ ಮಾಡಿದ್ದಾರೆ. 4-5 ವರ್ಷಗಳ ಹಿಂದಿನ ಸಾಕ್ಷ್ಯವನ್ನು ಹುಡುಕೋದೇಗೆ? ಆ ವಿಡಿಯೋ ಅಸಲಿಯತ್ತನ್ನು ಕಂಡುಹಿಡಿಯೋದು ಹೇಗೆ? ಹೇಳಿ ಕೇಳಿ ದೊಡ್ಡವರು, ರಾಜಕಾರಣಿಗಳು, ಸೆಲೆಬ್ರಿಟಿಗಳು ಏನು ಮಾಡ್ತಾರೆ? ಮೊಬೈಲ್ಗಳನ್ನು ಆಗಾಗ ಚೇಂಜ್ ಮಾಡ್ತಾ ಇರ್ತಾರೆ. ಮೊಬೈಲ್ಗಳನ್ನು ಬದಲಾವಣೆ ಮಾಡ್ತಾ ಇರ್ತಾರೆ. ಹೊಸ ಮಾಡೆಲ್ ಫೋನ್ಗಳನ್ನು ಯೂಸ್ ಮಾಡ್ತಾ ಇರ್ತಾರೆ. ಹಳೆ ಮೊಬೈಲ್ಗಳು ಏನು ಮಾಡ್ತಾರೆ? ಎಸಿತಾರಾ? ರಿಫರ್ಬಿಶ್ ಮಾಡಿಸ್ತಾರಾ? ಅಥವಾ ಅವ್ರ ಸಂಬಂಧಿಕರಿಗೆ ಯಾರಿಗಾರು ಕೊಡ್ತಾರಾ? ಗೊತ್ತಿಲ್ಲ. ಆದರೆ 3-4 ವರ್ಷದ ಮೊಬೈಲನ್ನು ಈಗ ಪತ್ತೆ ಹಚ್ಚುವುದೇ ಬಹಳ ದೊಡ್ಡ ಸವಾಲು ಎಸ್ಐಟಿ ಮುಂದೆ.